ರಾಜ್ಯ ಕರಾವಳಿಯಲ್ಲಿ ಬಿಸಿಗಾಳಿಯ ಜೊತೆ ಉಷ್ಣಾಂಶ ಏರಿಕೆಯಾಗಿ ವಾತಾವರಣ ಬೆಂಕಿ ಕೆಂಡದಂತಾಗಿದೆ. ಈ ನಡುವೆ ಸಮುದ್ರದಲ್ಲಿಯೂ ತಾಪಮಾನದಿಂದ ಮತ್ಸ್ಯಕ್ಷಾಮ ಉಂಟಾಗಿದೆ. ಮೀನುಗಾರರು ದಿಕ್ಕೇ ತೋಚದಂತಾಗಿದ್ದಾರೆ. ನೋವು ಆ ಮಾಲೀಕನಿಗೆ ಮಾತ್ರ ತಿಳಿಯುವಂತದ್ದು. ಅಧಿಕಾರದಲ್ಲಿರುವವರು ಇದು ಕಷ್ಟ ಇದೆ. ಜನ ಭಯ ಅಲ್ಲ, ಹೊರಗಡೆನೆ ಬರ್ತಾ ಇಲ್ಲ ಜನ. ನಮ್ಗೆ ತುಂಬಾ ಲಾಸ್ ಆಗ್ತಾ ಇದೆ. ಸ್ಪ್ರಿಂಕ್ಲರ್ ಮುಖಾಂತರ ಮಾಡಿದ್ರೆ ಯಾವಾಗಲೂ ಆ ಬಾಡಿಗಳನ್ನು ಕೂಲಾಗಿ ಇಟ್ಕೊಳ್ಳೋಕೆ ಸರಿ ಹೋಗ್ತದೆ. ಕರುನಾಡು ಕೆಂಡವಾಗಿದೆ, ಕಡಲ ತಡಿ ಕುಲುಮೆಯಾಗಿದೆ, ಮಲೆನಾಡು ಬೆಂಕಿ ಉಂಡೆಯಂತಾಗಿದೆ. ಬೇಸಿಗೆ ಆರಂಭದಲ್ಲೇ ಕರುನಾಡಿನ ನೆಲ ಕೊತ ಕೊತ ಅಂತಿದೆ. ಕರಾವಳಿಯಲ್ಲೇ ಕೆಂಡದಂಥ ಬಿಸಿಲು, 40 ಡಿಗ್ರಿ ಉಷ್ಣಾಂಶ. ಸಮುದ್ರ ತಳ ಸೇರಿದ ಮೀನುಗಳು, ಮೀನುಗಾರರು ಕಂಗಾಲು. ಬೇಸಿಗೆ ಆರಂಭದಲ್ಲೇ ಕರುನಾಡು ಕೆಂಡದಂತಾಗಿದೆ. ಕರಾವಳಿಯಲ್ಲೇ ಮೈ ಸುಡೋ ಬಿಸಿಲಿದೆ. ಮಂಗಳೂರಲ್ಲಿ 40 ಡಿಗ್ರಿ ಉಷ್ಣಾಂಶ ದಾಖಲಾಗಿದ್ದು, ಹೊರಗೆ ಕಾಲಿಟ್ರೆ ಬಿಸಿ ಬಿಸಿ ಕೆಂಡದಂಥ ವಾತಾವರಣವಿದೆ. ಸಮುದ್ರದಲ್ಲೂ ತಾಪಮಾನ ಏರಿಕೆಯಾಗಿದೆ. ಬಿಸಿಲ ತಾಪ ತಾಳಲಾರದೆ ಮೀನುಗಳು ಸಮುದ್ರದ ತಳ ಸೇರ್ತಿವೆ. ಕೋಟಿಗಟ್ಟಲೆ ವಹಿವಾಟು ನಡೆಸುವ ಮೀನುಗಾರಿಕೆಗೂ ಬಿಸಿ ತಟ್ಟಿದ್ದು, ಸಾವಿರಾರು ಬೋಟ್ಗಳು ಮೀನುಗಾರಿಕೆಗೆ ತೆರಳದೆ ಬಂದರಿನಲ್ಲೇ ಲಂಗರು ಹಾಕಿವೆ. ನೋವು ಆ ಮಾಲೀಕನಿಗೆ ಮಾತ್ರ ತಿಳಿಯುವಂತದ್ದು. ಹೊರಗಡೆ ತಿನ್ನುವವರಿಗೆ ಅದನ್ನು ಅಧಿಕಾರದಲ್ಲಿರುವವರು ಇದು ಕಷ್ಟ ಇದೆ ತಿಳ್ಕೊಳ್ಳಿಕ್ಕೆ. ಅಂದರೆ ಹೋಗುವುದು ಬರುವುದು ಅಂತ ಹೇಳಿದ್ರೆ ಡೀಸೆಲ್ ಒಂದು ದಿನಕ್ಕೆ ನಮಗೆ ಕಡಿಮೆ ಅಂದರೂ ಒಂದು 600 ಲೀಟ್ರ್ ಒಂದು, ಅಂದರೆ ಈಗ ಇಲ್ಲದಿದ್ದರೆ ನಮಗೆ ಒಂದು 450 ಈ ರೀತಿ ಸಾಕಾಗ್ತದೆ ಆರಂಭದಲ್ಲಿ. ಈಗ ಆಗಲ್ಲ, ಮೀನನ್ನು ಹುಡುಕಿಕೊಂಡು ಹೋಗಿ ನಾವು ಇಟ್ಕೊಂಡು ಬರೋದು, ಎಷ್ಟು ಸಾಧ್ಯ ಅಷ್ಟು ಆಳಕ್ಕೆ ಹೋಗ್ತೀವಿ. ಮಲೆನಾಡು ಶಿವಮೊಗ್ಗದಲ್ಲೂ ಬಿಸಿಲಿನ ತಾಪಮಾನ ಜಾಸ್ತಿ ಇದ್ದು, ಮನೆಯಿಂದ ಹೊರಬರುವುದಕ್ಕೆ ಜನ ಭಯ ಬೀಳುತ್ತಿದ್ದಾರೆ. ಗಾಂಧಿ ಬಜಾರ್ ಬೀದಿ ಬದಿಯಲ್ಲಿ ಬಟ್ಟೆ ವ್ಯಾಪಾರ ಮಾಡುವ ಜನರು ಪರದಾಡ್ತಿದ್ದಾರೆ. ವ್ಯಾಪಾರವಿಲ್ಲದೆ ಸುಡು ಬಿಸಿಲಿನ ಹೊಡೆತಕ್ಕೆ ಸಿಲುಕಿ ಒದ್ದಾಡ್ತಿದ್ದಾರೆ. ಮಾರುಕಟ್ಟೆಗೆ ಬಂದಂತಹ ಜನರಿಗೆ ಕುಡಿಯುವ ನೀರು ಸಿಗದೆ ಕಂಗಾಲಾಗಿದ್ದಾರೆ. ಮಧ್ಯಾಹ್ನದ ಹೊತ್ತಲ್ಲಿ ಮಾರುಕಟ್ಟೆಯಲ್ಲಿ ಜನರೇ ಕಾಣ್ತಿಲ್ಲ ಅಂತ ಹೂವಿನ ವ್ಯಾಪಾರಸ್ಥರು ಕಣ್ಣೀರಿಟ್ರು. ಜನ ಭಯ ಅಲ್ಲ, ಹೊರಗಡೆನೆ ಬರ್ತಾ ಇಲ್ಲ ಜನ. ನಮ್ಗೆ ತುಂಬಾ ಲಾಸ್ ಆಗ್ತಾ ಇದೆ. ಇತ್ತ ಮೈಸೂರಿನ ಮೃಗಾಲಯದಲ್ಲಿರೋ ಪ್ರಾಣಿ ಪಕ್ಷಿಗಳಿಗೂ ಬೇಸಿಗೆ ಬಿಸಿ ತಟ್ಟಿದೆ. ಬೇಸಿಗೆಗೆ ಬಳಲ್ತಾ ಇರುವ ಪ್ರಾಣಿ ಪಕ್ಷಿಗಳನ್ನ ಕೂಲಾಗಿಡಲು ಜೆಟ್ ಸ್ಪ್ರಿಂಕ್ಲರ್ ಮೂಲಕ ಕೃತಕ ಮಳೆ ಸುರಿಸಿ ಕೂಲಾಗಿಸೋ ಯತ್ನ ನಡೀತಿದೆ. ಹುಲಿ, ಸಿಂಹ, ಕರಡಿ, ಆನೆ, ಗೊರಿಲ್ಲಾಗಳಿಗೆ ಮೈ ಮೇಲೆ ನೀರು ಬೀಳುವಂತೆ ವ್ಯವಸ್ಥೆ ಮಾಡಲಾಗಿದೆ. ದಿನಕ್ಕೆ ಕನಿಷ್ಠ 3 ರಿಂದ 4 ಬಾರಿ ಮೈ ಮೇಲೆ ತಣ್ಣೀರು ಹಾಕಿ ಅಂತ ಹೇಳ್ತಾ ಇದೀವಿ. ಅಲ್ಲಿ ವೈಲ್ಡ್ ಅನಿಮಲ್ಸ್ ಇರ್ತದೆ, ಅಲ್ಲಿ ವೈಲ್ಡ್ ಎಲಿಫೆಂಟ್ ಇರ್ತದೆ, ಅಂಥವಕ್ಕೆ ನಾವು ಸ್ಪ್ರಿಂಕ್ಲರ್ ಮುಖಾಂತರ ಮಾಡಿದ್ರೆ ಯಾವಾಗಲೂ ಆ ಬಾಡಿಗಳನ್ನು ಕೂಲಾಗಿ ಇಟ್ಕೊಳ್ಳೋಕೆ ಸರಿ ಹೋಗ್ತದೆ. ಬಿಸಿಲ ಬೇಗೆ ಮಕ್ಕಳಲ್ಲಿ ವೈರಲ್ ಫೀವರ್. ಬಿಸಿಲಿಂದ ಮಕ್ಕಳಲ್ಲಿ ವೈರಲ್ ಫೀವರ್ ಶುರುವಾಗಿದ್ದು, ಸರ್ಕಾರಿ ಮತ್ತು ಖಾಸಗಿ ಮಕ್ಕಳ ಆಸ್ಪತ್ರೆಯಲ್ಲಿ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಿದೆ. ಸಾರ್ವಜನಿಕರು ಕೆಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲಿಸುವಂತೆ ಆರೋಗ್ಯ ಇಲಾಖೆ ಸಲಹೆ ನೀಡಿದೆ. ಹೆಚ್ಚು ನೀರು ಕುಡಿಯಲು ಆರೋಗ್ಯ ಇಲಾಖೆ ಸಲಹೆ ನೀಡಿದೆ. ಬಾಯಾರಿಕೆ ಇಲ್ಲದಿದ್ರೂ ಸಹ ಹೆಚ್ಚು ನೀರು ಆಗಾಗ್ಗೆ ಸೇವಿಸಬೇಕು. ನಿಂಬೆಹಣ್ಣಿನ ಶರಬತ್ತು, ಮಜ್ಜಿಗೆ, ಲಸ್ಸಿ, ಹಣ್ಣಿನ ಜ್ಯೂಸ್ ಸೇವಿಸಬೇಕು. 1 ಚಿಟಿಕೆ ಉಪ್ಪಿನೊಂದಿಗೆ ಪಾನೀಯ ಸೇವಿಸಲು ಸಲಹೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.